ಡಿಸೆಂಬರ್ 24, 1999 ಕ್ರಿಸ್ಮಸ್ ಈವ್. ಇಂಡಿಯನ್ ಏರ್ಲೈನ್ಸ್ IC-814 ಏರ್ಬಸ್ A300 ಕಾಠ್ಮಂಡುವಿಂದ ಅಂದರೆ ನೇಪಾಳದ ಮೂಲಕ ನವದೆಹಲಿಗೆ ಬರ್ತಿದ್ದಂಥ ವಿಮಾನ. ಆ ವಿಮಾನದಲ್ಲಿ ಸುಮಾರು 179 ಪ್ರಯಾಣಿಕರು, 11 ಜನ ಸಿಬ್ಬಂದಿ ಇದ್ದರು. ಒಟ್ಟು 190 ಜನ. ಪಾಕಿಸ್ತಾನದ ಮೂಲದ 5 ಜನ ಹೈಜಾಕರ್ಗಳು: ಇಬ್ರಾಹಿಂ ಅದ್ದರ್, ಶಹೀದ್ ಅಖ್ತರ್ ಸಯೀದ್, ಸನ್ನಿ ಅಹಮದ್ ಕುರೇಶಿ, ಜುಹೂರ್ ಇಬ್ರಾಹಿಂ ಮಿಸ್ತ್ರಿ, ಅಬ್ದುಲ್ ಲತೀಫ್. ಸಂಜೆ 5:30 ನೇಪಾಳದ ಗಾಲಿ ಪ್ರದೇಶ. ನಿಮಗೆ ನಾನು ಆಗ 5 ಜನ ಹೈಜಾಕರ್ಗಳ ಹೆಸರು ಹೇಳಿದೆ. ಅವ್ರೇನು ಮಾಡ್ತಾರೆ ಅಂದರೆ, ಮುಖವಾಡವನ್ನು ಧರಿಸಿ ಶಸ್ತ್ರಾಸ್ತ್ರಗಳ ಜೊತೆ ಕಾಕ್ಪಿಟ್ಗೆ ನುಗ್ಗಿ ಫ್ಲೈಟ್ನ ನಿಯಂತ್ರಣಕ್ಕೆ ತಗೋತಾರೆ. ಸಂಜೆ 6 ಗಂಟೆ ವಿಮಾನ ಅಮೃತಸರದಲ್ಲಿ ಲ್ಯಾಂಡ್ ಮಾಡಲು ಆದೇಶ ಮಾಡ್ತಾರೆ. ಆದರೆ ಭಾರತದ ಅಧಿಕಾರಿಗಳು ತಡೆಯಲು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ವಿಮಾನ ಇಂಧನ ತುಂಬಿಸಿಕೊಂಡು ಅಲ್ಲಿಂದ ಮುಂದುವರಿಯುತ್ತೆ. ಸಂಜೆ 7 ಗಂಟೆ ಲಾಹೋರ್, ಪಾಕಿಸ್ತಾನ. ಲಾಹೋರ್ನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡ್ತಾರೆ. ಪಾಕಿಸ್ತಾನ ಸೇನೆ ಕೂಡ ವಿಮಾನವನ್ನು ತಡೆಯಲು ವಿಫಲ ಆಗುತ್ತೆ. ರಾತ್ರಿ 8 ಗಂಟೆಗೆ ದುಬೈಲಿ ಲ್ಯಾಂಡಿಂಗ್ ಆಗುತ್ತೆ. ಹೈಜಾಕರ್ಗಳು 26 ಪ್ರಯಾಣಿಕರನ್ನು, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳಿರ್ತಾರೆ, ಅವರನ್ನು ಬಿಡುಗಡೆ ಮಾಡ್ತಾರೆ. ಒಬ್ಬ ರೂಪಿನ್ ಕ್ಯಾಟೆಲ್ ಅಂತ ಒಬ್ಬ ಯುವಕ ಇರ್ತಾನೆ. ಅವನನ್ನು ಚಾಕುವಿನಿಂದ ಇರಿದು ಕೊಂದು ದೇಹವನ್ನು ಅಲ್ಲಿಂದ ಎಸಿತಾರೆ. ಡಿಸೆಂಬರ್ 25 ಅಂದರೆ ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ವಿಮಾನ ಅಫ್ಘಾನಿಸ್ತಾನದ ಕಂದಹಾರಲ್ಲಿ ಲ್ಯಾಂಡ್ ಆಗುತ್ತೆ. ತಾಲಿಬಾನ್ ಆಡಳಿತದಲ್ಲಿದ್ದ ಅಫ್ಘಾನಿಸ್ತಾನದಲ್ಲಿ ವಿಮಾನವನ್ನು ಸುತ್ತುವರಿಯಲಾಗುತ್ತೆ. ಅಂದರೆ ಭಯೋತ್ಪಾದಕರೆಲ್ಲ ವಿಮಾನ ನಿಲ್ಲಿಸಿ ದೊಡ್ಡ ಉಗ್ರರ ದಂಡು ಆ ವಿಮಾನವನ್ನು ಸುತ್ತುವರಿಯುತ್ತೆ. ಹೈಜಾಕರ್ಗಳು ಈ ಹಂತದಲ್ಲಿ 3 ಬೇಡಿಕೆ ಇಡ್ತಾರೆ. ಒಂದು, ಮಸೂದ್ ಅಜಾರ್, ಪಾಕಿಸ್ತಾನ ಜೈಷ್ ಇ ಮೊಹಮ್ಮದ್ ಸಂಸ್ಥಾಪಕ, ಇವತ್ತು ಭಾರತದಲ್ಲಿ ಸತತವಾಗಿ ಸುಸೈಡ್ ಬಾಂಬ್ ದಾಳಿಗಳನ್ನು ಮಾಡ್ತಾ ಇದ್ದಾರಲ್ಲ, ಅವನು ಮಸೂದ್ ಅಜಾರ್ ಅಂತ, ಮೌಲಾನಾ, ಈತ ಒಬ್ಬ ಮಸೀದಿಯ ಗುರು. ಇನ್ನೊಬ್ಬ ಅಹಮದ್ ಸಯೀದ್ ಒಮರ್ ಶೇಖ್, ಬ್ರಿಟಿಷ್ ಪಾಕ್ ಪ್ರಜೆ, ಆತ ಡೆನಿಯಲ್ ಪರ್ಲ್ ಹತ್ಯೆಯಲ್ಲಿ ಭಾಗಿಯಾಗಿರ್ತಾನೆ. ಈ ಎಲ್ಲ ಹೈಜಾಕ್ ಎಲ್ಲ ಮುಗಿದ ಮೇಲೆ ಅದು. ಮುಷ್ತಾಕ್ ಅಹಮದ್ ಜರ್ಗರ್ ಅಂತ, ಈತ ಕಾಶ್ಮೀರಿ ಮೂಲದ ಭಯೋತ್ಪಾದಕ. ಇವ್ರನ್ನ ಬಿಡುಗಡೆ ಮಾಡಬೇಕು. ಆಮೇಲೆ $5 ಮಿಲಿಯನ್ ಅಂದರೆ ಆ ಕಾಲಕ್ಕೆ ಸುಮಾರು 200 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು. ಜೊತೆಗೆ ಒಬ್ಬ ಕಾಶ್ಮೀರಿ ಉಗ್ರನ ಶವವನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನು ಇಟ್ಟಿರ್ತಾರೆ. ಇನ್ನೇನು ಮಾಡೋದು, ಭಾರತ ಸರ್ಕಾರ ತನ್ನ ಪ್ರಜೆಗಳನ್ನು ಉಳಿಸ್ಕೊಳ್ಳೇಬೇಕಾಗಿತ್ತು. ಯಾಕಂದರೆ ಅವ್ರು ಕಬ್ಜದಲ್ಲಿದ್ದಾರೆ, ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು. ಆ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮೇಲೆ ಭಾರಿ ಒತ್ತಡ. ವಿಪಕ್ಷಗಳು, ಮಾಧ್ಯಮಗಳು, ಪ್ರಯಾಣಿಕರ ಕುಟುಂಬಗಳು ಏನಾದರೂ ಮಾಡಿ ಬಿಡಿಸ್ಕೊಬನ್ನಿ, ಅವ್ರೇನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಪೂರೈಸಿ ಅಂತ ಹೇಳಿಬಿಟ್ಟು ಒತ್ತಡವನ್ನು ಹೇರ್ತಾರೆ. ಇದರ ಪರಿಣಾಮ ಭಾರತದಿಂದ ವಿವೇಕ್ ಖಡ್ಜು, CD ಸಹಾಯ್, ಅನಿಲ್ ಯಶವಂತರಾವ್ ಅಫ್ಘಾನಿಸ್ತಾನಕ್ಕೆ ಹೋಗಿ ತಾಲಿಬಾನ್ ಸರ್ಕಾರದ ಜೊತೆ ಮಾತುಕತೆ ಮಾಡ್ತಾರೆ. ತಾಲಿಬಾನ್ ಸರ್ಕಾರ ಮಧ್ಯಸ್ಥ ಅಂತ ತೋರಿಸಿಕೊಂಡ್ರು. ಅವರು ಹೈಜಾಕರ್ಗಳಿಗೆ ಬೆಂಬಲವನ್ನು ನೀಡಿತ್ತು. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಇದಾದಮೇಲೆ ಡಿಸೆಂಬರ್ 31, 1999 ಭಾರತ ಸರ್ಕಾರ 3 ಭಯೋತ್ಪಾದಕರನ್ನು ಬಿಡುಗಡೆ ಮಾಡುತ್ತೆ. ಮಸೂದ್ ಅಜಾರ್ ಕಂದಹಾರಲ್ಲೇ ಬಿಡುಗಡೆಯಾಗಿ ಪಾಕಿಸ್ತಾನಕ್ಕೆ ತಲುಪಿ ಜೈಷ್ ಇ ಮೊಹಮ್ಮದ್ ಎಂಬ ಉಗ್ರ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾನೆ. 99ನಲ್ಲಿ ಬಿಡುಗಡೆ ಆಗ್ತಾನೆ. 2000ರಲ್ಲಿ ಜೈಷ್ ಇ ಮೊಹಮ್ಮದ್ ಅನ್ನುವಂಥ ಉಗ್ರ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾನೆ. 2001ರಲ್ಲಿ ಭಾರತದ ಸಂಸತ್ ಮೇಲೆ ಜೈಷ್ ಇ ಮೊಹಮ್ಮದ್ ದಾಳಿ ಮಾಡುತ್ತೆ. ಮಸೂದ್ ಅಜಾರ್ ಸೇರಿದ ಹಾಗೆ 3 ಜನ ಉಗ್ರರನ್ನು ಬಿಡುಗಡೆ ಮಾಡಿದ ಮೇಲೆ ಭಾರತ ಸರ್ಕಾರ ಭಾಳ ಕೆಟ್ಟ ರೀತಿಯ ಟೀಕೆ, ಅವಮಾನಗಳನ್ನು ಎದುರಿಸುತ್ತೆ. ಆದರೆ ವಿಧಿ ಇರಲಿಲ್ಲ. ಯಾಕಂದರೆ ಹೇಳಿಕೆ ಟೆರರಿಸ್ಟ್ಗಳು ಅವರು ವಿಮಾನವನ್ನೇ ಬ್ಲಾಸ್ಟ್ ಮಾಡುವಂಥ ಸಾಧ್ಯತೆ ಇತ್ತು. ಇಲ್ಲ, ಎಲ್ಲರೂ ಶೂಟೌಟ್ ಮಾಡಿ ಕೊಲ್ಲುವ ಸಾಧ್ಯತೆ ಇತ್ತು. ಜೊತೆಗೆ ತಾಲಿಬಾನ್ ಸರ್ಕಾರದ ಬೆಂಬಲ. 99ನಲ್ಲಿ ತಾಲಿಬಾನ್ ಆಡಳಿತ ಇತ್ತು. ಈಗ ಮೊನ್ನೆ ತಾಲಿಬಾನ್ ಸರ್ಕಾರದ ಪ್ರತಿನಿಧಿ, ವಿದೇಶಾಂಗ ಇಲಾಖೆಯ ಒಬ್ಬ ಪ್ರತಿನಿಧಿ ನನ್ನ ದೇಶಕ್ಕೆ ಬಂದುಬಿಟ್ಟು ಸಿಕ್ಕಾಬಿಟ್ಟು ಓಡಾಟ ಮಾಡ್ದ. ಈಗ ಭಾರತ ಮತ್ತು ತಾಲಿಬಾನ್ ಫ್ರೆಂಡು ಬಿಕಾಸ್ ಆಫ್ ಪಾಕಿಸ್ತಾನವನ್ನು ಅವ್ರು ಬೈತಾರೆ ಅಂತ ಹೀಗೆಲ್ಲ ಯೋಚನೆ ಮಾಡಿದ್ರು. ಇದೇ ತಾಲಿಬಾನ್ ಸರ್ಕಾರ ಬೆಂಬಲ ನೀಡಿ ಉಗ್ರರನ್ನು ಬಿಡುಗಡೆ ಮಾಡಿಸಿಕೊಂಡು ನನ್ನ ದೇಶದ ಪ್ರಜೆಗಳನ್ನು ಒತ್ತೆಯಾಳಾಗಿಟ್ಟುಕೊಂಡು ಏನೇನೋ ಮಾಡ್ತು. ಇವತ್ತು ಈ ಕಥೆಯನ್ನು ನಾನು ಬೇರೆ ರೀತಿಯಲ್ಲಿ ವರ್ಣನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವತ್ತಿನ ಅಸಲಿ ಟಾಪಿಕ್ ಬೇರೆ ಇದೆ. ಅವತ್ತು ಉಗ್ರ ಮಸೂದ್ ಬಿಡುಗಡೆ ಆಗಿ 1 ವರ್ಷಕ್ಕೆ ಜೈಷ್ ಇ ಮೊಹಮ್ಮದ್ ಕಡ್ತಾನೆ. ಅದಾದ ಮೇಲೆ ಭಾರತದ ಮೇಲೆ 2001ರ ಸಂಸತ್ ದಾಳಿ ಸೇರಿದ ಹಾಗೆ ಮೊನ್ನೆಯವರೆಗೂ ಸತತವಾಗಿ ಭಾರತದ ಮೇಲೆ ದಾಳಿ ಮಾಡಿಸ್ತಾನೆ ಇದ್ದಾನೆ. ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಪ್ರತ್ಯೇಕ ಕಾಶ್ಮೀರದ ಬೇಡಿಕೆಯನ್ನಿಟ್ಟು ಭಾರತದಲ್ಲಿರುವಂಥ ನಮಕ್ ಹರಾಮ್ಗಳನ್ನು, ದೇಶದ್ರೋಹಿಗಳನ್ನು ಬಳಸಿಕೊಂಡು ಭಾರತಕ್ಕೆ ಬಾಂಬ್ ಇಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ದೆಹಲಿ ಬ್ಲಾಸ್ಟ್, ಅದರ ಹಿಂದೆ ಜೈಷ್ ಇ ಮೊಹಮ್ಮದ್ ಉಗ್ರರ ಕೈವಾಡ ಇದೆ, ಅವ್ರದ್ದೇ ಮೋಟಿವೇಟ್ ಇದೆ ಅನ್ನೋದು ಹೆಚ್ಚು ಕಮ್ಮಿ ಸಾಬೀತು ಆಗ್ತಾ ಇರೋದ್ರಿಂದ
ಈ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಹೇಗೆ ಸ್ಥಾಪನೆ ಆಯಿತು, ಅದರ ಹಿಂದೆ ಇರುವಂಥ ಒಂದು ಕತೆ ಏನು, ಅದು ನನ್ನ ದೇಶಕ್ಕೆ ಸಂಬಂಧಪಟ್ಟ ಕತೆ ಏನು ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ಕಂದಹಾರ್ ವಿಮಾನ ಹೈಜಾಕ್ ಕಥೆಯನ್ನು ಆರಂಭದಲ್ಲಿ ಹೇಳಿದೆ. 4-5 ಜನ ವೈದ್ಯರುಗಳು, ಮುಸ್ಲಿಂ ವೈದ್ಯರುಗಳು ಭಯೋತ್ಪಾದಕ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು. ರ್ಯಾಡಿಕಲ್ ಮುಸ್ಲಿಮ್ಸ್, ತೀವ್ರಗಾಮಿ ಮುಸಲ್ಮಾನರು ಜೈಷ್ ಇ ಮೊಹಮ್ಮದ್ ಸಂಘಟನೆ ಜೊತೆಗೆ ಸಂಪರ್ಕ ಇಟ್ಕೊಂಡು ವೈದ್ಯ ರೂಪದಲ್ಲಿ ನನ್ನ ದೇಶದ ಒಳಗಡೆ ಬಾಂಬ್ ಬಿಡುವಂಥ ಕೆಲಸವನ್ನು, ನನ್ನ ದೇಶದ ಅಮಾಯಕ ಜನರನ್ನು ಕೊಲ್ಲುವ ಮೂಲಕ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸುವಂಥ ಒಂದು ಕೆಟ್ಟ ಮತ್ತು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾರೆ. ಅದಂತೂ ಆಗಲ್ಲ, ಬಟ್ ಇದಾಗ್ತಾ ಇದೆಯಲ್ಲ. ನನ್ನ ದೇಶದ ಮುಸಲ್ಮಾನ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಜೊತೆ ಸೇರಿ ನನ್ನ ದೇಶಕ್ಕೆ ಬಾಂಬ್ ಬಿಡ್ತಾನೆ ಅನ್ನೋದನ್ನು ಅಷ್ಟು ಸುಲಭಕ್ಕೆ ಅರಗಿಸ್ಕೊಳ್ಳೋದಕ್ಕಾಗ್ತದ? ಸಹಿಸೋದಕ್ಕೆ ಸಾಧ್ಯನಾ? ಆದರೆ ಕೆಲವು ತೀವ್ರಗಾಮಿ ಮೂಲಭೂತವಾದಿ ರ್ಯಾಡಿಕಲ್ ಲೋಫರ್ಸ್ ಕಚಡ ಭಯೋತ್ಪಾದಕ ಮುಸಲ್ಮಾನರಿಂದ ಇಡೀ ಮುಸಲ್ಮಾನ ಸಮುದಾಯವನ್ನು, ಭಾರತದ ಮುಸಲ್ಮಾನರನ್ನು ಅನುಮಾನದ ಕಟಕಟೆಯಲ್ಲಿ, ಭಯೋತ್ಪಾದನೆ ಕಟಕಟೆಯಲ್ಲಿ ಇಟ್ಟು ನೋಡುವ ಪ್ರಯತ್ನ ಆಗ್ತಿದೆಯಲ್ಲ, ಅದಕ್ಕೆ ನನ್ನ ವಿರೋಧ ಇದೆ. ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅನ್ನುವಂಥ ಒಂದು ಕೆಟ್ಟ ತಪ್ಪಾದ ಸಂದೇಶ ಇದೆಯಲ್ಲ, ಅದಕ್ಕೆ ಮತ್ತಷ್ಟು ಫ್ಯೂಲ್ ಹಾಕಿ ಜೀವ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಧರ್ಮಗ್ರಂಥದ ಆಧಾರದಲ್ಲಿ, ಯಾವ ಗ್ರಂಥದ ಆಧಾರದಲ್ಲಿ ಇವೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆಟ್ಟ ಜರ್ನಲಿಸಮ್ ಮಾಡುವಂಥ ಅನೇಕ ಪತ್ರಕರ್ತರು ಸಮಾಜದ ಮೆದುಳಿಗೆ ವಿಷವನ್ನು ಬಿತ್ತುವ, ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಯೋತ್ಪಾದನೆಯನ್ನು ಯಾವುದೇ ಧರ್ಮಕ್ಕೆ ಲಿಂಕ್ ಮಾಡಿ ಸೀಲ್ ಹೊಡೆದು ನಾವು ವಿಮರ್ಶೆ ಮಾಡಲೇಬಾರದು. ಮುಸ್ಲಿಂ ಭಯೋತ್ಪಾದನೆಯನ್ನು ಹೊರತುಪಡಿಸಿದ ಅನೇಕ ಭಯೋತ್ಪಾದಕ ಕೃತ್ಯಗಳು ನನ್ನ ದೇಶದಲ್ಲಿ ನಡೆದಿದ್ದಾವೆ, ನಡೀತಾನೆ ಇದೆ. ಹಾಗಾಗಿ ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರು ಅನ್ನುವಂಥ ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಡಬಾರದು. ಮುಸಲ್ಮಾನರನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಎಷ್ಟು ಭಯೋತ್ಪಾದಕ ಕೃತ್ಯಗಳಾಗಿದ್ದಾವೆ, ಮುಸಲ್ಮಾನರ ಪಾತ್ರವೇ ಇಲ್ಲದಂತಹ ಅದೆಷ್ಟು ಭಯೋತ್ಪಾದಕ ಕೃತ್ಯಗಳಿಗೆ ಯಾವ ಗ್ರಂಥಗಳು ಮೋಟಿವೇಟ್ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಮೂರ್ಖತನವನ್ನು ನಾನು ಮಾಡಲ್ಲ. ಯಾಕಂದರೆ ಭಯೋತ್ಪಾದಕರುಗಳು ಯಾವುದೇ ಧರ್ಮಕ್ಕೆ ಸೇರಲ್ಲ, ಯಾವುದೇ ಧರ್ಮ ಭಯೋತ್ಪಾದನೆ ಮಾಡುವಂತ ಹೇಳಲ್ಲ. ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಬಂದಾಗ ನಮಗೆ ಒಂದು ಕತೆ ಸಿಗ್ತದೆ. ಪೈಗಂಬರ್ ಅವರಿಗೆ ಚೇಳು ಕಚ್ತದೆ. ಚೇಳು ಕಚ್ಚಿದಾಗ ಅವರು ಅದನ್ನು ಹಾಗೆ ಬಿಡಿಸಿ ಹಾಗೆ ಚೇಳಿಗೆ ಹೋಗಿಬಿಡ್ತಾರೆ. ಜೊತೆಗಿದ್ದವ್ರು ಕೇಳ್ತಾರೆ, ಅದು ನಿಮ್ಮನ್ನು ಕುಟುಕಿದೆ, ವಿಷಕಾರಿ ಚೇಳು ನಿಮ್ಮನ್ನು ಕುಟುಕಿದೆ, ನೀವ್ಯಾಕೆ ಅದನ್ನು ನಯವಾಗಿ ಬಿಡಿಸಿ ಅದರ ಪಾಡಿಗೆ ಹೋಗಿಬಿಟ್ಟಿದ್ದೀರಾ, ಸಾಯಿಸೋದಲ್ವಾ ಅಂತ. ಅದಕ್ಕೆ ಪ್ರವಾದಿ ಪೈಗಂಬರ್ ಹೇಳ್ತಾರೆ, ಕುಟುಕೋದು ಅದರ ವೃತ್ತಿ, ಕುಟುಕೋದು ಅದರ ಕೆಲಸ, ಆದರೆ ಕೊಲ್ಲೋದು ನಮ್ಮ ಕೆಲಸ ಅಲ್ಲ. ಆ ಪ್ರಮಾಣದಲ್ಲಿ ಅಹಿಂಸೆಯನ್ನು ಬೋಧಿಸಿದಂಥ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶಗಳಿಗೆ ಒಂದು ಸಣ್ಣ ಮಟ್ಟಿನ ಸಿಂಕ್ ಆದ್ರೆ ಆಗ್ತಾರೆ ಈ ನನ್ನ ಮಕ್ಕಳು, ಈ ಭಯೋತ್ಪಾದಕರು, ಈ ರ್ಯಾಡಿಕಲ್ ಮುಸಲ್ಮಾನರು, ಮೂಲಭೂತವಾದಿಗಳು. ಆ ಜೈಷ್ ಇ ಮೊಹಮ್ಮದ್ ಮಸೂದ್ ಅಜಾರ್ಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೂ ಏನಾದರೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯನಾ? ಅವರ ಪಾದದ ಧೂಳಿಗೆ ಹೋಗಿ ನಿಲ್ತಾನೆ ಅವನು. ಆದರೆ ಒಂದು ಸಮೂಹ ಸನ್ನಿಗೊಳಗಾಗಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿ ಎಲ್ಲ ಮುಸಲ್ಮಾನರನ್ನು ಕೂಡ ಅನುಮಾನದ ಅನ್ಯಾಯದ ಕಟಕಟೆಯಲ್ಲಿ ನಿಲ್ಲಿಸಿ ವಿಮರ್ಶೆ ಮಾಡೋದು ಸರಿಯಲ್ಲ. ಯಾವಾಗ ಅನುಮಾನದ ಕಣ್ಣುಗಳು ಸಂಪೂರ್ಣವಾಗಿ ಒಂದು ಸಮುದಾಯವನ್ನು ತಿನ್ನುವಂತಹ ಹುನ್ನಾರವನ್ನು ಮಾಡ್ತದೋ ಆಗ ಇಡೀ ಸಮುದಾಯಗಳು ತಿರುಗಿ ಬೀಳುವಂಥ ಅಪಾಯಗಳಿರ್ತವೆ. ಯಾವುದೇ ಧರ್ಮ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಂದಾಗ ಆ ಧರ್ಮದ ವ್ಯಕ್ತಿಯ ಮಾನಸಿಕತೆಯನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಪದೇ ನೀನೇ ಕಳ್ಳ ಅಂತ ಹೇಳಿದ್ರೆ ಯಾವನೋ ಕದ್ದಿದ್ದಕ್ಕೆ ಒಂದು ದಿವಸ ಅವನು ಕಳ್ತನ ಮಾಡಬೇಕು ಅಂತ ತೀರ್ಮಾನವನ್ನು ತಗೊಂಡ್ರೆ ಏನಾಗ್ಬೋದು? ಪಾಕಿಸ್ತಾನ ಏನೇ ಮಿಂಡಾಲು ಮೆರೆದ್ರೂ ಕೂಡ ನನ್ನ ದೇಶದ ಒಳಗಡೆ ಆ ಧರ್ಮದ ಜನ ಅವರ ಜೊತೆ ಎಲ್ಲಿವರೆಗೂ ಕೈ ಜೋಡಿಸಲ್ವೋ ಅಲ್ಲಿವರೆಗೂ ಏನು ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಪದೇ ನಾನು ಹೇಳ್ತೀನಿ. ಆದರೂ ಅಲ್ಲೊಬ್ಬ ಇಲ್ಲೊಬ್ಬ 4 ಡಾಕ್ಟ್ರುಗಳು. ಸ್ನೇಹಿತರೆ, ಇವತ್ತು ಅಸಲಿ ಟಾಪಿಕ್ಗೆ ನಾನು ಬರ್ತಾ ಇದ್ದೀನಿ. ಇವತ್ತಿನ ಅಸಲಿ ಟಾಪಿಕ್ ಏನು ಅಂದರೆ, ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಭಯೋತ್ಪಾದಕರೆಲ್ಲರೂ ಮುಸಲ್ಮಾನರೇ ಅನ್ನುವಂಥ ಸುಳ್ಳನ್ನು ಇವತ್ತು ಹೊಡಿಬೇಕು ನಾವು. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತದೆ, ತುಂಬ ಜನ ಗೊತ್ತಿರೋರು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಜಾಣ ಕಿವಿಡು ಜಾಣ ಕುರುಡು ಅಂತ ಹೇಳ್ತಾರಲ್ಲ, ಹಾಗಿದ್ಬಿಡ್ತಾರೆ. ಹಾಗಿರಬಾರ್ದು. ಇನ್ನು ಟಿ ವಿ ಡಿಬೇಟ್ಗಳಲ್ಲಿ ಕೆಲವ್ರನ್ನ ಮುಸಲ್ಮಾನ ಮುಖಂಡರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೂರಿಸ್ತಾರೆ. ಯಾರೋ ಒಬ್ಬರು ಇಬ್ಬರು ಏನೋ ಪರವಾಗಿಲ್ಲ. ಇನ್ನು ಕೆಲವರು ಇದ್ದಾರೆ ನೆಟ್ಟಿಗೆ ಕನ್ನಡ ಕೂಡ ಮಾತಾಡೋಕ್ಕೆ ಬರಲ್ಲ. ಅಂಥವ್ರನ್ನ ಒಳ್ಳೆ ಜೋಕರ್ಗಳ ಥರ ಡಿಬೇಟಲ್ಲಿ ಕೂರಿಸಿ ಒಂದು ಸಮುದಾಯವನ್ನು ವಿಲನೈಸ್ ಮಾಡುವಂಥ ಅವರ ಪ್ರಯತ್ನ ಏನಿದೆ, ಹುನ್ನಾರ ಏನಿದೆ, ಅದನ್ನು ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡ್ತಿದ್ದಾರೆ. ಅದಕ್ಕೆ ಇವರೆಲ್ಲ ಹೋಗ್ಬಿಟ್ಟು
ತಲೆಯಲ್ಲಿ ಜ್ಞಾನ ಇಲ್ಲ, ಅಧ್ಯಯನ ಇಲ್ಲ, ಬರುವ ಆರೋಪಗಳಿಗೆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳನ್ನು ಇಟ್ಟು ಕೌಂಟರನ್ನು ಕೊಡುವಷ್ಟು ಛಾತಿ ಇಲ್ಲ, ಮುಸಲ್ಮಾನ ಮುಖಂಡ ಅಂತ ಹೇಳ್ಬಿಟ್ಟು ಕುತ್ಕೋತಾರೆ. ಒಂದು ಇಡೀ ಸಮುದಾಯ ಇಂಥವ್ರನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಬಾರ್ದು? ಅವ್ರಿಗೆ ನಮಗೆ ಸಂಬಂಧ ಇಲ್ಲಪ್ಪ, ನಮ್ಮ ಇಸ್ಲಾಮಿನ ಬಗ್ಗೆ ಅಧ್ಯಯನ ಇಲ್ಲದೆ ಹೋಗ್ಬಿಟ್ಟು ಒಳ್ಳೆ ಜೋಕರ್ಗಳ ಥರ ಕೂರಿಸಿದ್ರ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡುವಂಥ ಪ್ರಯತ್ನ ಕೂಡ ಯಾಕಾಗಲ್ಲ? ಅದೇ ಥರ ಯಾವುದೇ ಭಯೋತ್ಪಾದಕ ಕೃತ್ಯಗಳಾದಾಗ ಒಂದು ಇಡೀ ಸಮುದಾಯವನ್ನು ವಿಲನೈಸ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದ್ದಾಗ ಇಡೀ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಸಭೆ ಸೇರಿ ದೊಡ್ಡ ಗ್ರೌಂಡಲ್ಲಿ ಲಕ್ಷಾಂತರ ಜನ ಸೇರಿ ಪಾಕಿಸ್ತಾನಕ್ಕೆ ನೇರವಾದ ಸಂದೇಶವನ್ನು ಯಾಕೆ ಕೊಡಬಾರ್ದು? ಮಾಡಬೇಕಲ್ಲ. ಮಾತಾಡದೆ ಸುಮ್ಮನೆ ಇದ್ದಷ್ಟು ಶಂಕೆಯ ಕಲ್ಲನ್ನು ಎಸೆತಿರೋರಿಗೆ ಅನುಕೂಲ ಆಗ್ತದಲ್ಲ. ನನ್ನ ದೇಶದ ಮಟ್ಟಿಗೆ ಭಯೋತ್ಪಾದನೆ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಭಯ ಅಥವಾ ಆತಂಕ ಉಂಟು ಮಾಡುವ ಉದ್ದೇಶದಿಂದ ದೇಶದ ಏಕತೆ, ಸಾರ್ವಭೌಮತೆ, ಭದ್ರತೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವ ಉದ್ದೇಶದಿಂದ ಮಾನವ ಜೀವ ಅಥವಾ ಆಸ್ತಿಗೆ ಹಾನಿ ಮಾಡುವ, ಬೆದರಿಕೆ ಹಾಕುವ, ಅಪಹರಿಸುವ, ಸ್ಫೋಟ ಮಾಡುವ ಇತ್ಯಾದಿ ಕೃತ್ಯಗಳನ್ನು ಮಾಡಿದರೆ ಅದನ್ನು ಭಯೋತ್ಪಾದನೆ ಅಂತ ಕರೀತಾರೆ. ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಸರಿ ಇದೆ. ಭಯೋತ್ಪಾದನೆ ಯಾವುದೇ ಧರ್ಮ ಅಥವಾ ಸಮುದಾಯಕ್ಕೆ ಸೀಮಿತ ಅಲ್ಲ. ಅದು ರಾಜಕೀಯ, ಆರ್ಥಿಕ ಮತ್ತು ಇತರ ಕಾರಣಗಳಿಂದ ಉಂಟಾಗುತ್ತೆ. ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು 100ಕ್ಕೆ 100 ಸಂಪೂರ್ಣವಾಗಿ ತಪ್ಪು. ಭಾರತದಲ್ಲಿ ಭಯೋತ್ಪಾದನೆ ಹಿನ್ನೆಲೆಯಲ್ಲಿ ಮುಸ್ಲಿಂ ಇಸ್ಲಾಮಿಕ್ ಗುಂಪುಗಳು ಪ್ರಮುಖವಾಗಿದ್ದರು. ಸಿಖ್ ಉಗ್ರವಾದಿ ಅಂದರೆ ಖಲಿಸ್ತಾನ್ ಮೂವ್ಮೆಂಟ್ ಗೊತ್ತಿದೆ ನಿಮಗೆ, ನಕ್ಸಲ್ ಮಾವೋಯಿಸ್ಟ್ ಅಂದರೆ ಡಾಬಿಂಗ್ ಎಡಪಂಥೀಯ, ಹಿಂದೂ ಉಗ್ರವಾದಿ ಮತ್ತು ಉತ್ತರ ಪೂರ್ವದ ಜಾತಿಗಳ ಉಗ್ರಗಾಮಿಗಳು ಸಹ ಗಂಭೀರ ಭಯೋತ್ಪಾದಕ ಕೃತ್ಯಗಳನ್ನು ಈ ದೇಶದಲ್ಲಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ತೀನಿ. ಪೂರಾ ಹೇಳ್ತಾ ಹೋದರೆ ಕನಿಷ್ಠ 4 ರಿಂದ 5 ತಾಸುಗಳು ನನಗೆ ಬೇಕಾಗುತ್ತೆ. ನಾನು ಮಾಡುವಂಥ 15-20 ನಿಮಿಷದ ವಿಡಿಯೋದೊಳಗಡೆ ಎಷ್ಟು ಹೇಳೋದಕ್ಕೆ ಸಾಧ್ಯನೋ ಪ್ರಮುಖ ಘಟನೆಗಳು ಅದನ್ನು ಮಾತ್ರ ಇವತ್ತು ನಾನು ಹೇಳ್ತೇನೆ. 1980ರ ದಶಕದಲ್ಲಿ ಪಂಜಾಬ್ನಲ್ಲಿ ಸಿಖ್ ಪ್ರತ್ಯೇಕ ರಾಜ್ಯ ಖಲಿಸ್ತಾನಕ್ಕಾಗಿ ಇವತ್ತಿಗೂ ನಡೀತಾ ಇದೆ. 1980ರ ದಶಕದಲ್ಲಿ ನಡೆದಂತಹ ಒಂದು ಉಗ್ರವಾದಂತಹ ಭಯೋತ್ಪಾದಕ ಕೃತ್ಯಗಳಿಂದ ಸುಮಾರು 20,000 ಜನರು ಸತ್ತೋಗಿದ್ದಾರೆ. ಬಬ್ಬರ್ ಖಾಲ್ಸಾ, ಖಾಲಿಸ್ತಾನ್ ಕಮಾಂಡೋ ಫೋರ್ಸ್ ಮುಂತಾದ ಗುಂಪುಗಳು ಈ ಸಂಘರ್ಷದಲ್ಲಿ ಪ್ರಮುಖ ಪಾತ್ರವನ್ನು, ಸಂಘರ್ಷ ಅನ್ನೋದಕ್ಕಿಂತನೂ ಈ ಭಯೋತ್ಪಾದಕ ಕೃತ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 1983 ದಿಲ್ವಾನ್ ಬಸ್ ಹತ್ಯಾಕಾಂಡದಲ್ಲಿ ಸುಮಾರು 6 ಜನ ಯಾತ್ರಿಗಳನ್ನು ಕೊಲೆ ಮಾಡ್ತಾರೆ. 1987 ಜುಲೈ 6ನೇ ತಾರೀಕು ಖಾಲಿಸ್ತಾನ್ ಉಗ್ರಗಾಮಿಗಳು ಪಂಜಾಬಿನ ಲಾಲ್ರುವಿನ ಒಂದು ಬಸ್ನಿಂದ ಸುಮಾರು 38 ಹಿಂದೂ ಯಾತ್ರಿಗಳನ್ನು ಎಳೆದು ಬಂದೂಕಿನಿಂದ ಶೂಟ್ ಮಾಡಿ ಕೊಲೆ ಮಾಡ್ತಾರೆ. ಜೂನ್ 15, 1991 ಲೂಧಿಯಾನ ಜಿಲ್ಲೆ ಪಂಜಾಬ್ ಸಿಖ್ ಖಲಿಸ್ತಾನಿ ಉಗ್ರಗಾಮಿಗಳು ರೈಲಿನಲ್ಲಿದ್ದಂತಹ 80 ರಿಂದ 126 ಯಾತ್ರಿಗಳನ್ನು ಕೊಲೆ ಮಾಡ್ತಾರೆ. ಆಗಸ್ಟ್ 31, 1995 ಚಂಡೀಗಢ ಬಬ್ಬರ್ ಖಾಲ್ಸಾ ಉಗ್ರಗಾಮಿಗಳು ಪಂಜಾಬ್ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ ಅವರನ್ನ ಬಾಂಬ್ ಇಟ್ಟು ಕೊಲೆ ಮಾಡ್ತಾರೆ. 1967ರಿಂದ ನಡೆಯುತ್ತಿರುವಂತಹ ನಕ್ಸಲ್ ಮಾವೋಯಿಸ್ಟ್ ಉಗ್ರತೆ ಅಂದ್ರೆ ಡಾಬಿಂಗ್ ಎಡಪಂಥೀಯ ಚಳವಳಿ ಆರ್ಥಿಕ ಅಸಮಾನತೆಯ ವಿರುದ್ಧವಾಗಿದ್ದು ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಸಕ್ರಿಯವಾಗಿದೆ. ಸುಮಾರು 10,000 ಜನರು ಈ ಭಯೋತ್ಪಾದಕ ಕೃತ್ಯದಲ್ಲಿ ಕೊಲೆಯಾಗಿದ್ದಾರೆ, ಸಂಘರ್ಷದಲ್ಲಿ ಕೊಲೆಯಾಗಿದ್ದಾರೆ. ಭಯೋತ್ಪಾದಕ ಕೃತ್ಯದ ಅಡಿಯಲ್ಲೇ ಬರ್ತದೆ ನಕ್ಸಲ್ ಅವರ ಚಳವಳಿ ಉದ್ದೇಶ. ಅದರ ಕಾನ್ಸೆಪ್ಟ್ಗಳು ಏನೇ ಇದ್ರೂ ಕೂಡ ಬಂದೂಕು ಹಿಡಿದು ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆಸುವಂತ ಕೃತ್ಯವನ್ನ ಭಯೋತ್ಪಾದಕ ಕೃತ್ಯ ಅಂತಾನೆ ನಾವು ಪರಿಗಣಿಸಬೇಕಾಗ್ತದೆ. ಮೇ 28, 2010 ಪಶ್ಚಿಮ ಮಿದ್ನಾಪುರ್, ಪಶ್ಚಿಮ ಬಂಗಾಳ ರೈಲು ಟ್ರ್ಯಾಕ್ ಅನ್ನೇ ಉಡಾಯಿಸಿ ಸುಮಾರು 148 ಜನರ ಸಾವಿಗೆ ಕಾರಣ ಆಗ್ತಾರೆ, ಅಂದ್ರೆ ಕೊಲೆ ಮಾಡುತ್ತಾರೆ. 2010 ಏಪ್ರಿಲ್ 6 ದಂತೇವಾಡ, ಛತ್ತೀಸ್ಗಢ ನಕ್ಸಲ್ಗಳ ಸುರಕ್ಷಾ ದಾಳಿಗಳಲ್ಲಿ ಸುಮಾರು 75 CRPF ಸಿಬ್ಬಂದಿ ಮತ್ತು ಒಬ್ಬ ರಾಜ್ಯ ಪೊಲೀಸ್ ಅಧಿಕಾರಿಯನ್ನು ಕೊಲೆ ಮಾಡುತ್ತಾರೆ. ಮಾರ್ಚ್ 15, 2007 ದಂತೇವಾಡ, ಛತ್ತೀಸ್ಗಢ 300-350 ಮಾವೋಯಿಸ್ಟ್ಗಳು 15 ಸುರಕ್ಷಾ ಸಿಬ್ಬಂದಿ ಮತ್ತು 39 ಸಲ್ವಾಮ್ ಜುಡುಮ್ ಯುವಕರನ್ನ ಕೊಲೆ ಮಾಡ್ತಾರೆ. ಒಟ್ಟು 54 ಜನರ ಹತ್ಯೆ ಆಗ್ತದೆ ಅಲ್ಲಿ. ಅದನ್ನು ಕೂಡ ಭಯೋತ್ಪಾದಕ ಕೃತ್ಯ ಅಂತಾನೆ ಕರೆಯಲಾಗುತ್ತೆ. ಜೂನ್ 29, 2008 ಒಡಿಶಾದಲ್ಲಿ ಮಾವೋಯಿಸ್ಟ್ಗಳು ನೌಕೆ ಮೇಲೆ ದಾಳಿ ಮಾಡಿ 38 ಸೈನಿಕರನ್ನ ಕೊಲೆ ಮಾಡ್ತಾರೆ. ಫೆಬ್ರವರಿ 28, 2006 ಛತ್ತೀಸ್ಗಢದಲ್ಲಿ ಮಾವೋಯಿಸ್ಟ್ಗಳು ಲ್ಯಾಂಡ್ ಮೈನ್ಗಳೊಂದಿಗೆ 25 ಜನರನ್ನ ಕೊಲೆ ಮಾಡ್ತಾರೆ. ಇವೆಷ್ಟು ನಕ್ಸಲರು ಸಿಖ್ಖರ ಕಥೆ. ಆದರೆ ಹಿಂದೂ ಉಗ್ರವಾದ, ಹಿಂದುತ್ವ ಭಯೋತ್ಪಾದನೆ 2007 ಸಂಜೌತಾ ಎಕ್ಸ್ಪ್ರೆಸ್ ಬಾಂಬ್ ಸ್ಫೋಟ. ಫೆಬ್ರವರಿ 18, 2007 ಹರಿಯಾಣ ಅಭಿನವ್ ಭಾರತ ಗುಂಪು ಸ್ವಾಮಿ ಅಸೀಮಾನಂದ್ ಪ್ರಮುಖ ಪಾತ್ರ ವಹಿಸಿದ್ದ ಸುಮಾರು 68 ಜನ ಆ ಬಾಂಬ್ ಬ್ಲಾಸ್ಟ್ ನಲ್ಲಿ ಹತ್ಯೆ ಆಗ್ತಾರೆ. ಅಕ್ಟೋಬರ್ 11, 2007 ರಾಜಸ್ಥಾನದ ಅಜ್ಮೀರ್ ದರ್ಗಾ ಹಿಂದುತ್ವದ ಗುಂಪುಗಳು ಸೂಫಿ ದರ್ಗಾದ ಮೇಲೆ ಬಾಂಬ್ ದಾಳಿಯನ್ನು ಮಾಡುತ್ತಾರೆ.
ಈ ಪ್ರಕರಣದಲ್ಲಿ 3 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಸೆಪ್ಟೆಂಬರ್ 29, 2008 ಮಹಾರಾಷ್ಟ್ರ ಮತ್ತು ಗುಜರಾತ್ ಅಭಿನವ್ ಭಾರತದ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಪುರೋಹಿತ್ ಈ ಗುಂಪನ್ನ ನಡೆಸ್ತಾ ಇರ್ತಾರೆ. ಈ ಬಾಂಬ್ ಸ್ಫೋಟದಲ್ಲಿ ಸುಮಾರು 8 ಜನ ಹತ್ಯೆಯಾಗ್ತಾರೆ, 80 ಜನರಿಗೆ ಗಾಯ ಆಗ್ತದೆ. ದೇಶದ ನಾನಾ ದಿಕ್ಕುಗಳಿಗೆ ಸಂಬಂಧಪಟ್ಟಂತ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರಾ ಮುಂತಾದ ರಾಜ್ಯಗಳಲ್ಲಿ ULFA, NSCN, ಬೋಡೋ ಟ್ರೈಬಲ್ ಗುಂಪುಗಳು ಅನೇಕ ದಾಳಿಗಳನ್ನು ನಡೆಸಿದ್ದಾರೆ. ಈ ದಾಳಿಗಳಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ. 1980ರ ಮಂದಿ ಹತ್ಯಾಕಾಂಡ, 1990ರ ಬ್ರಹ್ಮಪುತ್ರ ಎಕ್ಸ್ಪ್ರೆಸ್ ಬಾಂಬ್, 1996ರ ಡಿಮಾಪುರ್ ಕಾರ್ ಬಾಂಬ್, 2004 ದೇಮಾಜಿ ಶಾಲೆ ಬಾಂಬ್. ಈ ಬಾಂಬ್ ಸ್ಫೋಟದಲ್ಲಿ 18 ಶಾಲಾ ಮಕ್ಕಳು ಹತ್ಯೆಗೀಡಾಗ್ತಾರೆ, 40 ಜನ ಗಾಯಗೊಳ್ತಾರೆ. ಪಾಕಿಸ್ತಾನದ ಪೇಶಾವರ ಶಾಲೆಯಲ್ಲಿ ನೋಡಿದ್ದನ್ನ ನಾವು ನಮ್ಮ ಅಸ್ಸಾಂನಲ್ಲೂ ಕೂಡ ನೋಡ್ತಾ ಬಂದಿದ್ದೀವಿ. ಅದೇ ಥರ 2004ರ ಡಿಮಾಪುರ್ ಬಾಂಬ್ ಸ್ಫೋಟ, 2016ರ ಕೋಕ್ರಾಜಾರ್ ಮಾರುಕಟ್ಟೆ ಮೇಲೆ ನಡೆದಂತಹ ದಾಳಿ, ಈ ಥರ ಸಾವಿರಾರು ಉದಾಹರಣೆಗಳಿದ್ದಾವೆ. ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ನೋ. ಮುಸಲ್ಮಾನರು, ಹಿಂದೂಗಳು, ಸಿಖ್ಖರು, ಜೈನರು, ಬೌದ್ಧರು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರೆಲ್ಲ ಭಯೋತ್ಪಾದಕರಲ್ಲ. ಆದರೆ ಭಯೋತ್ಪಾದಕರೆಲ್ಲ ಧರ್ಮಗಳನ್ನು ಮೀರಿದವರು, ಆಲ್ಮೋಸ್ಟ್ ಎಲ್ಲ ಧರ್ಮಕ್ಕೂ ಸೇರಿದವರು. ಹಿಂಗೆ ಹೇಳಿದ್ರೆ ಉತ್ತಮ. ಒಂದು ಸಮುದಾಯದ ಬಗ್ಗೆ, ಒಂದು ಧರ್ಮದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಸೊಸೈಟಿಯಲ್ಲಿ ಇದ್ದಾಗ ಆ ಕೆಟ್ಟ ಅಭಿಪ್ರಾಯ ಬಹುತೇಕ ತಪ್ಪು ಅಭಿಪ್ರಾಯಗಳಾಗಿದ್ದಾವೆ. ಯಾರೋ 3-4 ಡಾಕ್ಟರ್ ಮಾಡಿರುವಂತಹ ದುಷ್ಕೃತ್ಯಕ್ಕೆ ಮುಸಲ್ಮಾನ ಸಮುದಾಯದಲ್ಲಿರುವ, ಭಾರತ ದೇಶದಲ್ಲಿರುವ ಲಕ್ಷಾಂತರ ಡಾಕ್ಟರ್ಗಳನ್ನು ನಾವು ಅನುಮಾನದಿಂದ ನೋಡುವಂಥ ಕೆಲಸವನ್ನು ಮಾಡಬಾರ್ದು. ಕೋವಿಡ್ ಅಂತಹ ಕಾಲದಲ್ಲೂ ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಸರ್ವಿಸ್ ಮಾಡಿದಂತಹ ಅನೇಕ ಮುಸಲ್ಮಾನ ವೈದ್ಯರನ್ನು, ಮುಸಲ್ಮಾನ ನರ್ಸ್ಗಳನ್ನು, ಮುಸಲ್ಮಾನ ಹಾಸ್ಪಿಟಲ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಯಾರೋ ಆ 4 ಜನ ವೈದ್ಯರ ಜೊತೆ ಇನ್ನೊಂದು 400 ಜನ ವೈದ್ಯರೋ, ವಿದ್ಯಾವಂತರೋ ಅವಿದ್ಯಾವಂತರೋ ಯಾರ್ಯಾರೋ ಸೇರಿಕೊಂಡು ಒಂದಿಷ್ಟು ಜನ ದುಷ್ಕೃತ್ಯ ಮಾಡಿದಾಗ ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅಂತ ಹೇಳ್ಬಿಟ್ಟು ಭಯೋತ್ಪಾದನೆ ಕೇವಲ ಮುಸ್ಲಿಮರು ಮಾಡ್ತಾರೆ, ಮುಸಲ್ಮಾನರು ಮಾತ್ರ ಮಾಡ್ತಾರೆ ಅಂತ ಹೇಳಿ ಮೊನ್ನೆ ತೀರ್ಥಹಳ್ಳಿಯಲ್ಲಿ ಆಯುರ್ವೇದ ಜ್ಞಾನದ ಅದನ್ನೇ ಭಾಷಣ ಮಾಡ್ತಿದ್ದ. ಇವರೇ ಯಾಕೆ ಬಾಂಬಿಡಬೇಕು ಅಂತ ಇವರು ಸ್ವಲ್ಪ ಈ ಹಿಸ್ಟ್ರಿನ ಓದ್ಕೊಂಡ್ಬರ್ಬೇಕು. ಈ ಥರ ತುಂಬ ಜನ ಎಕ್ಸಾಂಪಲ್ ಕೊಟ್ಟೆ, ನನ್ನ ಕಣ್ಣಿಗೆ ಸಿಕ್ಕಿದ್ದಪ್ಪ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಬೇರೆ ದೇಶದಲ್ಲಿ ಬೇರೆ ರೀತಿಯ ಕಥೆಗಳಿದ್ದಾವೆ. ಆದರೆ ಜಾಗತಿಕವಾಗಿ ನೋಡೋದಾದ್ರೆ ಈ ಥರ ಬಾಂಬ್ ಹಾಕುವ, ಬರೀ ಯುದ್ಧ ಮಾಡುವ ಇಂಥ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೋ ಯಾರು ಅಂದರೆ ಮುಸಲ್ಮಾನರು. ಇದನ್ನು ಒಪ್ಕೋಬೇಕಾಗ್ತದೆ. ಇಡೀ ಪ್ರಪಂಚದಲ್ಲಿ ಹೆಚ್ಚು ಸಂಘರ್ಷದಲ್ಲೇ ಜೀವನವನ್ನು, ರ್ಯಾಡಿಕಲಿಸಮ್ ಅನ್ನೋದು ಜಾಸ್ತಿ ಇರೋರು ಯಾರು ಅಂದರೆ ಮುಸಲ್ಮಾನರಪ್ಪ. ಮುಸಲ್ಮಾನರೇ ಬಾಂಬ್ ಇಡೋರಪ್ಪ. ಈ ನೋಡಿ ಅಫ್ಘಾನಿಸ್ತಾನ ನೋಡಿ, ಪಾಕಿಸ್ತಾನ ನೋಡಿ ಅಂತ ಮಾತಾಡ್ತೀರಿ. ಅಫ್ಘಾನಿಸ್ತಾನದಲ್ಲಿ ಟೆರರಿಸಮ್ ಇದೆ. ಆ ಟೆರರಿಸಮ್ಮೇ ಇವತ್ತು ಅಫ್ಘಾನಿಸ್ತಾನವನ್ನು ನಡೆಸ್ತಾ ಇದೆ. ಅವ್ರು ಮೊನ್ನೆ ನಮ್ಮ ದೇಶಕ್ಕೆ ಬಂದು ಹೋದ್ರು ತಾಲಿಬಾನಿಗಳು. ಅದ್ರ ಬಗ್ಗೆ ನಾನೇನೋ ಹೆಚ್ಚು ಡಿಸ್ಕಸ್ ಮಾಡುವ ಅಗತ್ಯ ಇಲ್ಲ. ಅದೇ ಅಫ್ಘಾನಿಸ್ತಾನದಿಂದ ಸ್ವಲ್ಪ ಮೇಲಿರುವಂಥ ಉಜ್ಬೇಕಿಸ್ತಾನದಲ್ಲಿ 0 ಕ್ರೈಮ್, ಜಗತ್ತಿನಲ್ಲಿ ಶೂನ್ಯ ಕ್ರೈಮ್ ನಡೆಯುವಂತಹ ದೇಶ ಯಾವುದು ಅನ್ನುವಂಥ ಒಂದು ಪಟ್ಟಿ ಮಾಡಿದ್ರೆ ಸರ್ಚ್ ಮಾಡಿ ಉಜ್ಬೇಕಿಸ್ತಾನ ಬರುತ್ತೆ. ಆ ಥರದ ಅನೇಕ ರಾಷ್ಟ್ರಗಳು ಬರ್ತವೆ. ಮುಸಲ್ಮಾನರ ಧರ್ಮಗ್ರಂಥ ಕುರಾನ್ ಟೆರರಿಸಮ್ ಅನ್ನು ಪೋಷಿಸುತ್ತೆ ಅಂತ ಹೇಳ್ಬಿಟ್ಟು ವಾದವನ್ನು ಮಾಡುವ ಆ ಧರ್ಮಗ್ರಂಥದ ಕೆಲವು ವಾಕ್ಯಗಳು ಸೌದಿ ಅರೇಬಿಯಾದ ಆ ಸಂದರ್ಭದಲ್ಲಿ ಬರೆದಂತಹ ವಾಕ್ಯಗಳನ್ನು ಈ ದೇಶದ ಹಿಂದೂಗಳಿಗೆ ಸಿಂಕ್ ಮಾಡಿ ಈ ದೇಶದಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಪ್ರಯತ್ನ ಪಡ್ತಿರುವಂತಹ ಹಡಬೇಸಿಗಳಿಗೆ ಕುರಾನ್ ಹುಟ್ಟಿದ, ಇಸ್ಲಾಂ ಹುಟ್ಟಿದ ಸೌದಿ ಅರೇಬಿಯಾದಲ್ಲಿ ಯಾಕೆ ಭಯೋತ್ಪಾದಕ ಕೃತ್ಯಗಳಾಗ್ತಾ ಇಲ್ಲ? ಇಸ್ಲಾಂ ಹುಟ್ಟಿದ ಜಾಗದಲ್ಲಿ ಯಾಕೆ ಹಿಂಸಾಚಾರಗಳಿಲ್ಲ? ಮಸೂದ್ ಅಜಾರ್ನ ಮಾನಸಿಕತೆಗೂ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶಗಳಿಗೂ ಏನಾದರೂ ಸಂಬಂಧ ಇದೆಯಾ? ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, ಮಾಲೇಗಾಂವ್ ಸ್ಫೋಟ, ಅಜ್ಮೀರ್ ಸ್ಫೋಟ ಮಾಡಿದಂತಹ ಹಿಂದುತ್ವದ ಭಯೋತ್ಪಾದಕರಿಗೂ, ನಾರಾಯಣ ಗುರುಗಳಿಗೂ, ಸ್ವಾಮಿ ವಿವೇಕಾನಂದ ಅವರಿಗೂ ಏನಾದರೂ ಸಂಬಂಧ ಇದೆಯಾ? ಈ ದೇಶವನ್ನು ಅದ್ಭುತವಾಗಿ ಆಳಿದ ಮನಮೋಹನ್ ಸಿಂಗ್ಗೂ ಸಿಖ್ ಖಲಿಸ್ತಾನ್ ಚಳವಳಿ ಅಂತ ಹೇಳ್ಬಿಟ್ಟು ಸಾವಿರಾರು ಜನರನ್ನು ಕೊಂದಂತಹ ಆ ಖಲಿಸ್ತಾನಿ ಉಗ್ರರಿಗೂ ಏನಾದರೂ ಸಂಬಂಧ ಇದೆಯಾ? ಈ ಥರ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಏನೊಂದು ತಪ್ಪು ಸಂದೇಶವನ್ನು ಸೊಸೈಟಿಯಲ್ಲಿ ನೀವು ಹರಡ್ತಿದ್ದೀರೋ ಅದನ್ನು ನಿಲ್ಲಿಸ್ಬಿಡಿ. ಒಂದು ಇಡೀ ದೇಶ ಒಂದು ದುಷ್ಕೃತ್ಯದ ವಿರುದ್ಧ, ದೇಶ ವಿರೋಧಿ ಕೃತ್ಯದ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲಬೇಕು. ನಾವೆಲ್ಲರೂ ಒಟ್ಟಾಗಿ ಸೇರಿನೇ ಭಯೋತ್ಪಾದನೆಯನ್ನಾಗಲಿ ಯಾವುದೇ ರೀತಿಯ ಕೆಟ್ಟ ಕೃತ್ಯವನ್ನಾಗಲಿ ಸದೆ ಬಿಡಬೇಕಾಗ್ತದೆ. ಸಿಕ್ಕಿದ್ದೇ ಚಾನ್ಸ್ ಅಂತ ನಮ್ಮಲ್ಲೇ ಇನ್ನಷ್ಟು ಒಡಕನ್ನು ಮೂಡಿಸಿ ಯಾರ 4 ಜನ ಮಾಡೋ ತಪ್ಪಿಗೆ ಕೋಟ್ಯಾಂತರ ಜನರನ್ನು ವಿಲನೈಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ, ಕೆಲವು ಸುದ್ದಿಗಳನ್ನು ವಿಮರ್ಶೆ ಮಾಡಬೇಕಾದ್ರೆ ಸೆಲೆಕ್ಟಿವ್ ಆಗಬಾರ್ದು. ಆದಷ್ಟು ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಅಂತ ಹೇಳ್ತಾ
ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರು ಮಾತ್ರ ಅಲ್ಲ. ಈಗ ನಾನೇನೋ ಹೇಳ್ತೀನಿ, ನಾಳೆ ಇನ್ನೊಬ್ಬ ಇನ್ನೇನೋ ಹೇಳ್ತಾನೆ, ಕನ್ಫ್ಯೂಸ್ ಆಗೋದು ಬೇಡ. ನಿಮಗೆ ಕಾಮನ್ ಸೆನ್ಸ್ ಇದೆ ತಾನೆ, ನಿಮ್ಮ ಕೈಲಿ ಮೊಬೈಲ್ ಇದೆ ತಾನೆ, ಸರ್ಚ್ ಇಂಜಿನ್ಗಳಿದ್ದಾವೆ ತಾನೆ, ವೆಬ್ಸೈಟ್ಗಳಿದ್ದಾವೆ ತಾನೆ, ಇವತ್ತು ಏನೋ ತಂತ್ರಜ್ಞಾನಗಳಿದ್ದಾವೆ. ಎಲ್ಲ ಕಡೆ ಹೋಗ್ಬಿಟ್ಟು ಸರ್ಚ್ ಮಾಡಿ, ಉತ್ತರ ನಿಮಗೆ ಸಿಗ್ತದೆ. ನನ್ನನ್ನು ಸೇರಿದಂಗೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನೀವು ಕೇಳೋ ಅಗತ್ಯ ಇಲ್ಲ. ನಿಮಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಮೆದುಳು ಅನ್ನೋದಿದೆ, ಅದು ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ನೀವೇ ಸರ್ಚ್ ಮಾಡಿ ಈ ಡೀಟೇಲ್ಸ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ನೋಡಿ. ಯಾರೋ ಹೇಳಿದ್ದಕ್ಕೆ ಬ್ಲೈಂಡಾಗಿ ಕಿವಿ ಕೊಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ, ಒಂದು ಒಳ್ಳೆ ದೇಶವನ್ನು ಕಟ್ಟೋಣ. ಅವನು ಯಾರೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅಂಥವ್ರನ್ನು ಬುಡ ಸಮೇತ ನಿರ್ನಾಮ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.